ಒಂದು ಕಡೆಗೆ ದರ್ಶನ್ ವಿಚಾರದಲ್ಲಿರುವಂಥ ಬೆಳವಣಿಗೆಗಳು ಬೇರೆ, ಇನ್ನೊಂದು ಕಡೆಗೆ ಅವರ ಗೆಳತಿ ಪವಿತ್ರ ಗೌಡ ಅವರ ಜೊತೆಗಿರುವಂಥ ಸ್ಟೋರಿಗಳು ಇನ್ನೊಂದು ರೀತಿಯಾಗಿ ನಡೀತಾ ಇದೆ. ಈಗ 2 ಕೋಟಿಯ ವಿಚಾರ ಚರ್ಚೆಗೆ ಬರ್ತಾ ಇದೆ. ಏನಿದೆ 2 ಕೋಟಿ? ಯಾಕೆ ಅವರು ಒಂದು ಮನೆ ಖರೀದಿ ಮಾಡ್ತಾರೆ, ಅದು 1,75,00,000 ರೂಪಾಯಿ. ಅದಕ್ಕೆ 2 ಕೋಟಿಯನ್ನು ಪಾಪ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಂಥ ಸೌಂದರ್ಯ ಜಗದೀಶ್ ಅವರು ಅವತ್ತೇ ಕೊಟ್ಟಿದ್ರಂತೆ. ಯಾಕೆ ಕೊಟ್ಟರು? ಓಕೆ, ಅವತ್ತೇನಾದರೂ ಫಿಲ್ಮ್ ಮಾಡ್ತಾ ಇದ್ದಾರೆ ದರ್ಶನು, ಹಾಗಾಗಿ ಕೊಟ್ಟಿದ್ದಾರೆ ಅಂತಂದರೆ ಅದು ಬೇರೆ ಮಾತು. ನೋ, ಯಾವ ಫಿಲ್ಮ್ಗಳು ಇಲ್ಲ. ಹಾಗಿದ್ದಾಗ ಯಾಕೆ ಕೊಟ್ಟರು 2 ಕೋಟಿ? ಏನಾದರೂ ಒತ್ತಡ ಇತ್ತ? ಇಂತಹ ಪ್ರಶ್ನೆಗಳು ಹಲವು ರೀತಿಯಾಗಿ ಚರ್ಚೆಗಿದೆ. ಸೊ ದರ್ಶನ್ ಗೆಳತಿ ಪವಿತ್ರ ಮನೆ ಖರೀದಿಗೆ ಕೋಟಿ ವಿವಾದ ಏನಿದೆ ಅದು ಬಹಳ ಚರ್ಚೆಗೆಡೆ ಮಾಡಿಕೊಡ್ತಾ ಇದೆ. 2 ಕೋಟಿ ಹಣ ವರ್ಗಾವಣೆಯನ್ನ ನಿರ್ಮಾಪಕ ಸೌಂದರ್ಯ ಜಗದೀಶ್ ಮಾಡಿದ್ರಾ? ನಿಜಕ್ಕೂ ಪವಿತ್ರಾಗೆ ಹಣ ವರ್ಗಾವಣೆ ಆಗಿದೆಯಾ? ಇನ್ನೆಲ್ಲ ಚರ್ಚೆ ಆಗ್ತಾ ಇದ್ದಿದ್ದು, ಡಾಕ್ಯುಮೆಂಟ್ಸ್ ಓಡಾಡ್ತಾ ಇದೆ ಅಂತ ಹೇಳಿ. ಪ್ರಕರಣದ ಅಸಲಿ ತನಿಖೆಗೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಈಗ ಇಳಿದಿದ್ದಾರೆ. ಹಾಗಿದ್ದಾಗ ನಿಜವಾಗಿಯೂ ಕೂಡ ದುಡ್ಡನ್ನ ಕೊಟ್ರ ಅಥವಾ ಬೇರೆ ಇನ್ನೇನಾದರೂ ಇದೆಯಾ ವಿಚಾರದಲ್ಲಿ? ಸೊ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ಇನ್ಸೈಡ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ದರ್ಶನ್ ಗೆಳತಿ ಪವಿತ್ರ ಮನೆ ಖರೀದಿಗೆ ಕೋಟಿ ವಿವಾದ ಏನು ತಳಕ ಹಾಕೊಳ್ತಾ ಇದೆ, ಆ ತಳಕ ಹಾಕೊಳ್ತಾ ಇರುವಂಥ ವಿವಾದದಲ್ಲಿ ಸೌಂದರ್ಯ ಜಗದೀಶ್ ಅವರ ಹೆಸರು ಬರ್ತಾ ಇದೆ. 2 ಕೋಟಿ ಹಣವನ್ನ ವರ್ಗಾವಣೆಯನ್ನ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಮಾಡಿದ್ರಾ? ನಿಜಕ್ಕೂ ಈ ಹಣ ವರ್ಗಾವಣೆ ಆಗಿದೆಯಾ? ಇದೆಲ್ಲವೂ ಕೂಡ ಈಗ ಪ್ರಶ್ನೆಗಳಾಗ್ತಾ ಇದೆ. ನಿನ್ನೆ ದಾಖಲೆ ಕೂಡ ಒಂದು ಹರಿದಾಡ್ತಾ ಇತ್ತು. ಸೊ ಹಾಗಾಗಿ ತಳಕ್ ಹಾಕೊಳ್ತಾ ಇದೆ. ಅದು ದರ್ಶನರೇ ಕೊಟ್ಟು ಹಾಕ್ಸ್ಕೊಂಡ್ರ ಅಥವಾ ದರ್ಶನ್ ಅವ್ರು ಬೆದರಿಕೆ ಹಾಕ್ಸಿದ್ರ? ಈ ತರ ಎಲ್ಲ ಚರ್ಚೆಗಳು ಇದರಲ್ಲಿ ನಡೀತಾ ಇದ್ದಿದ್ದು. ಬಟ್ ಕ್ಲಿಯರ್ ಪಿಕ್ಚರ್ ಸಿಗಬೇಕು ಅಂತಂದ್ರೆ ಪೊಲೀಸರು ಈ ವಿಚಾರದಲ್ಲಿ ತನಿಖೆಯನ್ನ ಸ್ಪಷ್ಟವಾಗಿ ಮಾಡಬೇಕಾಗತ್ತೆ. ಕಾರಣ ಸೌಂದರ್ಯ ಜಗದೀಶ್ ಅವರ ಪತ್ನಿ ಹಿಂದೆ ಆರೋಪವನ್ನ ಮಾಡಿದ್ರು, ನನ್ನ ಪತಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ, ಅಲ್ವಾ? ಕರೆಕ್ಟ್ ಸರ್. ಸೊ ಇದ್ರ ಜೊತೆಗೆ 2 ಕೋಟಿಯ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ತನಿಖೆಯ ಸತ್ಯಾಸತ್ಯತೆ ಏನು ಅನ್ನೋದನ್ನ ಡಾಕ್ಯುಮೆಂಟ್ ಪರಿಶೀಲನೆಯ ಮೂಲಕ, ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ನ ಮೂಲಕ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು. ಪವಿತ್ರಾಗೆ 2 ಕೋಟಿ ಟ್ರಾನ್ಸ್ಫರ್ ನ ಸೌಂದರ್ಯ ಜಗದೀಶ್ ಯಾವ ಕಾರಣಕ್ಕೋಸ್ಕರ ಮಾಡಿದ್ರು? ಸಾಲ ಅಂತ ಕೊಟ್ಟಿದ್ದಿದ್ರೆ 6 ವರ್ಷಗಳಲ್ಲಿ ರಿಟರ್ನ್ ಮಾಡಬೇಕಾಗಿತ್ತು, ಅದು ಕೂಡ ಆಗಿಲ್ಲ. ಸಾಲ ಅಲ್ವಾ ಅಥವಾ ಒತ್ತಡನ, ಬ್ಲ್ಯಾಕ್ ಮೇಲ, ಏನು ರೀಸನ್ ಏನು ಈ 2 ಕೋಟಿ ಟ್ರಾನ್ಸ್ಫರ್ ಆಗೋದಕ್ಕೆ ಅನ್ನೋದು ಈಗ ಪೊಲೀಸರ ಯಕ್ಷ ಪ್ರಶ್ನೆ ಆಗಿದೆ. ಜಗದೀಶ್ ಪತ್ನಿ ದೂರು ಕೊಟ್ರೆ ಪವಿತ್ರಾಳನ್ನ ಕೂಡ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ. ಆಲ್ರೆಡಿ ಜಗದೀಶ್ ಅವರ ಪತ್ನಿ ಒಂದು ದೂರನ್ನು ಕೊಟ್ಟಿದ್ರು. ಸೌಂದರ್ಯ ಜಗದೀಶ್ ಅವರು ಕೆಲಸ ಮಾಡ್ತಾ ಇದ್ದ, ವ್ಯವಹಾರ ಮಾಡ್ತಾ ಇದ್ದಂತಹ ಪಾರ್ಟ್ನರ್ಗಳಿಂದ ವಂಚನೆಯಾಗಿ ನನ್ನ ಪತಿ ಆತ್ಮಹತ್ಯೆ ಮಾಡ್ಕೊಂಡಿರೋದು, 60 ಕೋಟಿ ನಷ್ಟ ಅವ್ರ ಪಾರ್ಟ್ನರ್ಸ್ ಇಂದ ಆಯ್ತು, ಹೀಗಾಗಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಅವ್ರು ಆಲ್ರೆಡಿ ಒಂದು ದೂರನ್ನು ಕೊಟ್ಟಿದ್ರು. ಈಗ ಈ 2 ಕೋಟಿ ಹಣದ ವಿಚಾರ ಮುನ್ನೆಲೆಗೆ ಬಂದಿರೋದ್ರಿಂದ ಪವಿತ್ರ ಮೇಲೆ ಏನಾದರೂ ಕಂಪ್ಲೇಂಟ್ ಅನ್ನು ಕೊಟ್ರೆ ಅಗೇನ್ ಈ ಪ್ರಕರಣದಲ್ಲೂ ಕೂಡ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುವಂತಹ ಚಿಂತನೆಯಲ್ಲಿ ಸದ್ಯಕ್ಕೆ ಪೊಲೀಸರಿದ್ದಾರೆ. ಆಮೇಲೆ ಅವ್ರ ಪಾರ್ಟ್ನರ್ಸ್ ಹತ್ರ ಕೂಡ ಹಲವು ಸುತ್ತಿನ ಮಾತುಕತೆಯನ್ನ, ತನಿಖೆಯನ್ನ ಈಗಾಗಲೇ ಪೊಲೀಸರು ನಡೆಸಿದ್ದಾರೆ. ನಿಮಗೆ ಈ ಹಣದ ವ್ಯವಹಾರದ ಬಗ್ಗೆ ಗೊತ್ತಿತ್ತಾ? ಯಾರ್ಯಾರ ಜೊತೆಗೆ ಹಣದ ವ್ಯವಹಾರ ಇತ್ತು? ಯಾರು ಆಕ್ಚುಲಿ ಲಾಸ್ ಮಾಡಿದ್ದು ಸೌಂದರ್ಯ ಜಗದೀಶ್ ಅವರಿಗೆ? ಈ ತರದೆಲ್ಲ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕಾದ್ರೆ ಸುರೇಶ್ ಅನ್ನೋರು ಈ 2 ಕೋಟಿ ಹಣದ ವ್ಯವಹಾರದ ಬಗ್ಗೆ ಪೊಲೀಸರ ಗಮನಕ್ಕೆ ತಂದ್ರು. ಸೊ ಈ 2 ಕೋಟಿಯ ಗೌಪ್ಯತೆ, ಗುಪ್ತತೆ ಏನು ಅನ್ನೋದನ್ನ ಬಯಲಿಗೆಳೆಯೋದಕ್ಕೆ ಅಂತ ಮುಂದಾಗಿದ್ದಾರೆ. 2 ಕೋಟಿ ರಹಸ್ಯ ಏನು ಅನ್ನೋದು ಗೊತ್ತಾಗತ್ತಾ? ಸಾಲನ ಅಥವಾ ಒತ್ತಡದಿಂದ ದುಡ್ಡನ್ನ ಹಾಕಿಸ್ಕೊಂಡಿದ್ದ, ಕಂಡವರ ದುಡ್ಡಲ್ಲಿ ಜಾತ್ರೆ ಮಾಡಿದ್ರ ಪವಿತ್ರ? ಈ ಎಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ಈಗ 2 ಕೋಟಿ ಹಣಕ್ಕೆ ಸಂಬಂಧಪಟ್ಟಂತೆ ಈಗ ಶಶಿರೇಖಾ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು, ಅಥವಾ ಅವರೇ ಸ್ವಯಂ ಪ್ರೇರಿತವಾಗಿ ಪವಿತ್ರರನ್ನ ಈ ವಿಚಾರದಲ್ಲಿ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋದನ್ನ ಚಿಂತನೆಯಲ್ಲಿದ್ದಾರೆ? ಯಾವುದ್ರ ಸಾಧ್ಯತೆ ಜಾಸ್ತಿ ಇದೆ? ಯಾವಾಗ ಆಗಬಹುದು ಅಂತ? ಮಮತಾ, ಇದುವರೆಗೂ ಕೂಡ ಯಾರು ಕೂಡ ಇದರ ಬಗ್ಗೆ ಆರೋಪಗಳನ್ನ ಮಾಡಿಲ್ಲ. ಕೇವಲ ಸುರೇಶ್ ಅಂತೇಳಿ ಪಾಲುದಾರ ಏನಿದ್ರು, ಪಾಲುದಾರ ಒಂದಷ್ಟು ಮಾಹಿತಿಯನ್ನ ಹೊರ ಹಾಕುವಂತ ಪ್ರಯತ್ನಗಳನ್ನ ಮಾಡಿರುವಂತದ್ದು. ಯಾಕಂದ್ರೆ ಸುರೇಶ್ ಅವರ ವಿರುದ್ಧ ಇದೇ ಶಶಿರೇಖಾ ಅವರು ಅಂದ್ರೆ ಸೌಂದರ್ಯ ಜಗದೀಶ್ ಅವರ ಪತ್ನಿ ಒಂದು ದೂರನ್ನ ದಾಖಲು ಮಾಡಿದ್ರು. ಅಂದ್ರೆ ನನ್ನ ಪತಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಕ್ಕೆ ಸುರೇಶ್ ಇರ್ಬೋದು, ಜೊತೆಗೆ ಅವರ ಪಾಲುದಾರರು ಇರ್ಬೋದು, 4 ಜನ ಪಾಲುದಾರರು ಸರಿಸುಮಾರು
60 ಕೋಟಿಯಷ್ಟು ನಷ್ಟವನ್ನ ಉಂಟು ಮಾಡಿರ್ತಾರೆ. ನಷ್ಟವನ್ನು ಉಂಟು ಮಾಡಿ ಅದನ್ನ ಸೌಂದರ್ಯ ಜಗದೀಶ್ ಅವರ ತಲೆ ಮೇಲೆ ಹಾಕುವಂತ ಪ್ರಯತ್ನಗಳನ್ನ ಮಾಡಿದ್ರು. ಅದರಿಂದ ಮಾನಸಿಕ ಖಿನ್ನತೆಗೆ ಮತ್ತು ಆರ್ಥಿಕ ಹಿನ್ನಡೆತೆಗೆ ಒಳಗಾಗಿ ಈ ರೀತಿಯ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅವರೇ ಆತ್ಮಹತ್ಯೆಗೆ ಪ್ರಚೋದನೆಯನ್ನ ಮಾಡಿರೋದು ಅಂತ ಹೇಳಿ ಶಶಿರೇಖಾ ಒಂದು ದೂರನ್ನು ಕೂಡ ದಾಖಲನ್ನ ಮಾಡಿದ್ರು. ದೂರನ್ನ ದಾಖಲು ಮಾಡಿದ ಬಳಿಕ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಸುರೇಶ್ ಬಾಬು ಇರ್ಬೋದು, ಜೊತೆಗೆ ಅವರ ಪಾಲುದಾರರು 4 ಜನ ಏನಿದ್ರು ಅವ್ರನ್ನೆಲ್ಲರೂ ಕೂಡ ಬಂಧನಕ್ಕೊಳಪಡಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ರು. ಅದಾದ ನಂತರ ಜಾಮೀನಿನ ಮೇಲೆ ಹೊರಗೆ ಬಂದಿರುವಂತಹ ಸುರೇಶ್ ಬಾಬು ಅವರು ಒಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನ ಏನಂದ್ರೆ, ನಾವು 2015ರಿಂದನೂ ಕೂಡ ಸೌಂದರ್ಯ ಜಗದೀಶ್ ಅವರ ಜೊತೆಯಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದೀವಿ. ಆದ್ರೆ 2017 ಮತ್ತು 2018ರಲ್ಲಿ ಪವಿತ್ರ ಗೌಡಗೆ ನಮಗೆ ಯಾವುದೇ ರೀತಿಯ ಮಾಹಿತಿಯನ್ನ ನೀಡದೆ ಕಂಪನಿಗೆ ಸೇರಿದಂತ ಹಣ ಏನಿತ್ತು, ಅಂದ್ರೆ ಸೌಂದರ್ಯ ಕನ್ಸ್ಟ್ರಕ್ಷನ್ಸ್ಗೆ ಸೇರಿದಂತ 2 ಕೋಟಿ ಹಣ ಏನಿತ್ತು, ಹಣವನ್ನ ಪವಿತ್ರ ಗೌಡ ಅವರಿಗೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ದಾರೆ. ಅದಕ್ಕೆ ಪೂರಕ ದಾಖಲೆಗಳನ್ನಾಗ್ಲಿ ಅಥವಾ ನಮ್ಮ ಜೊತೆಯಲ್ಲಿ ಚರ್ಚೆಯನ್ನಾಗ್ಲಿ ಯಾವುದು ಕೂಡ ಮಾಡಿಲ್ಲ ಅಂತ ಹೇಳಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ಅದಕ್ಕೆ ಇನ್ನೊಂದು ಪ್ರಮುಖವಾದ ಅಂಶ, ಇದರಲ್ಲಿ ವಂಚನೆ ಆಗಿದೆ ಅಥವಾ ಸೌಂದರ್ಯ ಜಗದೀಶ್ ಅವರು ಇದರ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ, ಅಥವಾ ಸೌಂದರ್ಯ ಜಗದೀಶ್ ಅವರ ಪತ್ನಿ ಶಶಿರೇಖಾ ಅವರು ಇದರ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ, ಅದರ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತೇಳಿ ಪೊಲೀಸರು ಯಾವುದೇ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇಲ್ಲ. ಅಕಸ್ಮಾತ್ ಶಶಿರೇಖಾ ಅವರು, ಸೌಂದರ್ಯ ಜಗದೀಶ್ ಅವರ ಪತ್ನಿ ಶಶಿರೇಖಾ ಅವರು ಏನಾದ್ರೂ ಪವಿತ್ರ ಗೌಡ ಅವರ ವಿರುದ್ಧ ಆರೋಪಗಳನ್ನ ಮಾಡಿದ್ರೆ, ನನ್ನ ಗಂಡನ ಸಾವಿಗೆ ಈ 2 ಕೋಟಿಯೂ ಕೂಡ ಕಾರಣ ಅಂತ ಏನಾದ್ರೂ ಆರೋಪವನ್ನ ಮಾಡಿ ಅಥವಾ ದೂರನ್ನೇನಾದ್ರು ಕೊಟ್ರೆ, ಆ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಆಕೆಯನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡುವಂತ ಸಾಧ್ಯತೆಗಳಿದಾವೆ. ಅಂದ್ರೆ ಇದೆಲ್ಲಾ ಘಟನಾವಳಿಗಳು ನಡೆದಿರುವಂತದ್ದು 2017 ನವೆಂಬರ್ನಲ್ಲಿ 1 ಕೋಟಿ ಹಣವನ್ನ ಟ್ರಾನ್ಸಾಕ್ಟ್ ಅನ್ನ ಮಾಡಿದ್ದಾರೆ ಮತ್ತು 2018 ಜನವರಿಯಲ್ಲಿ 1 ಕೋಟಿಯನ್ನ ಟ್ರಾನ್ಸ್ಫರ್ ಅನ್ನ ಮಾಡಿರುವಂತದ್ದು. ಅದೇ ಹಣದಲ್ಲಿ ಅಂದ್ರೆ RR ನಗರದ ಕೆಂಚನಹಳ್ಳಿ ಏನಿತ್ತು, 1,75,00,000ಕ್ಕೆ ಪವಿತ್ರ ಗೌಡ ಅವರು ಮನೆಯನ್ನ ಖರೀದಿಯನ್ನ ಮಾಡಿರುವಂತದ್ದು. ಅಂದ್ರೆ ಸೌಂದರ್ಯ ಜಗದೀಶ್ ಅವರು ಕೊಟ್ಟಂತ ಹಣದಲ್ಲೇ ಅವರು ಮನೆಯನ್ನ ಖರೀದಿ ಮಾಡಿರುವಂತದ್ದು. ಅದಕ್ಕೆ ಯಾರಾದ್ರೂ ಆರೋಪಗಳು ಅಥವಾ ಪವಿತ್ರ ಗೌಡ ಮೇಲೆ ದೂರನ್ನ ಕೊಟ್ರೆ ಆ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತೇಳಿ ಪೊಲೀಸರು ಈಗ ಮಾಹಿತಿಯನ್ನ ನೀಡ್ತಾ ಇರುವಂತದ್ದು. ಸದ್ಯಕ್ಕೆ ಶಶಿರೇಖಾ ಅವರು ಆ ರೀತಿಯ ಪ್ರಯತ್ನಗಳನ್ನ ಮಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಿ ಕಾಣಿಸ್ತಾ ಇರುವಂತದ್ದು. ಮಮತಾ.